ಸುಸ್ತಾಗೋಯ್ತು ಇವಾಗ ಬೆಟ್ಟ ಹತ್ತಕ್ಕಂತೂ ಆಗಲ್ಲ ನಮ್ಮ ಕೈಲಿ ಫಸ್ಟ್ ಆ್ಯಂಡ್ ಅದಕ್ಕೆ ಎಲ್ಲ ಹೋಗಿ ದಪ್ ಅಂತ ಒಬ್ಬರ ಮೇಲೆ ಒಬ್ರು ಬಿದ್ವಿ. ಅಪ್ಪ ಸ್ವಲ್ಪ ಏಟಾಗಿ ಸ್ವಲ್ಪ ಜನಕ್ಕೆ ಕೈಗೆ ತರ್ಸಿತ್ತು ಅಷ್ಟೇ. ವೇಕ್ ಅಪ್ ಟು ರಿಯಾಲಿಟಿ ಅನ್ನೋತರ ಇವಾಗ. ಅದಕ್ಕೆ ಬಾಯ್ಸಿಗೆಲ್ಲ ಬೈಕ್ಸು ಕಾರ್ಸ್ ಅಂದರೆ ಸಖತ್ ಇಷ್ಟ. ಅಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗದೇ ಇರೋದೇ ಟ್ರಾವೆಲಿಂಗ್. ಎಲ್ಲದಕ್ಕೂ ವರ್ಡ್ಸ್ ಇರುತ್ತೆ. ಅಲ್ಲಿಗೆ ಟ್ರಕ್ ಮಾಡ್ಬೇಕು ನಾವು. ಆ್ಯಂಡ್ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಕೆಲವು ಚಿರತೆಗಳು ಯಾರಿಗೂ ಬಗ್ಗಲ್ಲ, ಅದು ನನ್ನ ಚಿರತೆ. ಮೊಂಡೆ ಚಿರತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆಲ್ ಲಾಟ್ ಆಫ್ ಫನ್ ಎಲ್ಲ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತು ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವ್ಲಾಗ್ ನೋಡಿದರೆ. ಆ್ಯಂಡ್ ಲೆಟ್ಸ್ ಗೋ. ಎಲ್ಲ ಕಾಣಿಸ್ತಿದೆ ನೋಡಿ, ಮತ್ತೆ ಬೆಟ್ಟ ಕಾಣಿಸ್ತಿದೆಯಾ? ಕ್ಯಾನ್ ಯು ಸೀ ಗೈಸ್? ರತ್ತ ಕುರಿ ಮರಿಗಳು ಸಾಕಾಣಿಕೆ. ಇಲ್ಲಿ ಕುರಿ ಜಾಸ್ತಿ ಸಾಕ್ತಾರೆ ಅನ್ಸುತ್ತೆ. ಚಿಕ್ಕಬಳ್ಳಾರಿ ಇಲ್ಲೆಲ್ಲ ಫುಲ್ಲು ಬೆಳೆ ಬೆಳೆದಿದ್ದಾರಪ್ಪ ಇವಾಗ ಸೀಸನ್ನು. ಚೆಂಡು ಹೂವು ನೋಡಿ ಬಾಯ್ಸ್. ಬೆಟ್ಟ ಆಲ್ರೆಡಿ ಕಾಣ್ತಿದೆ, ಬಟ್ ಇದಲ್ಲ ಬೆಟ್ಟ, ಬೇರೆ ಬೆಟ್ಟ. ಇದಲ್ಲ ಬೆಟ್ಟ, ಬೇರೆ ಬೆಟ್ಟ. ಆನ್ ದ ಸ್ಪಾಟ್ ರ್ಯಾಟ್ ಗೆಟಿಸ್ಟು. ಇವಾಗ ಬಂದ್ವಿ, ರೀಚ್ ಆದ್ವಿ. ಇವಾಗ ಜಸ್ಟ್ ಇಲ್ಲಿಗೆ ರೀಚ್ ಆದ್ವಿ. ಮತ್ತು ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಜಾಗ. ಆ್ಯಂಡ್ ಇಲ್ಲಿ ನಮ್ಮಿಬ್ಬರದ್ದು ಬೈಕ್ ಪಾರ್ಕಿಂಗ್ ಮಾಡಿದ್ದೀವಿ. ಒಳ್ಳೆ ಸೆಲ್ಫಿ ಕಾಣಿಸಿತ್ತು. ಅವರು ಪಕ್ಕದ ಆಂಟೆ ಇದ್ದವರು ಇಲ್ಲೇ ನಿಲ್ಲಿಸಿ ಪರವಾಗಿಲ್ಲ ಅಂದರು, ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಆ್ಯಂಡ್ ಇಲ್ಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಟ್ರಕ್ಕು ಅಲ್ಲಿಗೆ ಹೋಗಬೇಕು. ಕಾಣಿಸ್ತಿರ್ಬೋದು ನಿಮಗೆ, ಕಾಣಿಸ್ತಿದೆಯಾ? ಅಲ್ಲಿಗೆ ಟ್ರಕ್ ಮಾಡ್ಬೇಕು ನಾವು. ಆ್ಯಂಡ್ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ಟರ್ಕಿ ಕೋಳಿಗಳು ನಮ್ಮ ಬೈಕಲ್ಲಿ ನಿಂತಿದೆ. ಆ್ಯಂಡ್ ಬನ್ನಿ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನು ಅಂತ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಟ್ರಕ್ ಮಾಡ್ಕೊಂಬರೋಣ. ಬಾಯ್ ಇಲ್ಲಿ ಏನು ಕಾಣಿಸಲ್ಲ, ಇಲ್ಲ. ಇದು ವಿವೇಕಾನಂದ ಫಾಲ್ಸ್ ನೋಡಿದ್ದೀರಾ? ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ ಒಳಗಡೆ. ಚೆನ್ನಾಗಿದೆಯಾ? ಫುಲ್ಲು ಸುತ್ತ. ಹಾಗಾದ್ರೆ ನಾವು ಇಲ್ಲಿ ಊರಿಂದ ಇಲ್ಲ, ಬೆಟ್ಟ ಸಾಲೆ ಮತ್ತು ಬೆಟ್ಟಗಳು ಬೈಕ್ಗಳು ಹಾಕ್ಬಿಟ್ಟೆ 3 ಕಿಲೋಮೀಟರ್ ನಡಿಬೇಕು ನಿಮ್ಗೆ ಬೆಟ್ಟದಾಗೆ. ಓಕೆ ಓಕೆ. ಏನ್ ಗೊತ್ತಾಯ್ತು ಇವಾಗ ಹತ್ರದಲ್ಲಿ ಶ್ರೀನಿವಾಸ ಸಾಗರ್ ಚೆನ್ನಾಗೈತಲ್ಲ. ಇದು ಜಕ್ಕಲ ಮಡ್ಗೋಯ್ತು ಕೆರೆ, ದೊಡ್ಡ ಕೆರೆ. ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರಕ್ಕೆಲ್ಲ ನೀರು ಸರಬರಾಜು ಅಲ್ಲಿ ಆಗೈತೆ. ಡ್ಯಾಮ್ ಎಲ್ಲ ಐತೆ. ಲೊಕೇಶನ್ ನೇಮ್ ಹೇಳಿ? ಡ್ಯಾಮ್. One eternity later. ಇದಿದೆಯಾ ಅಂತ ಕಲ್ಯಾಣಿ, ಅದನ್ನು ನೋಡ್ಕೊಳ್ಳೋಣ ಅಂತ ಬಂದಿದ್ದಕ್ಕೆ ಅಷ್ಟೇ. ಇಲ್ಲ ಅಂದರೆ ಅಲ್ಲಿ ಬಿಸಿಲಿದೆ, ಬಿಸಿಲಲ್ಲಿ ಹೆವಿ ಸೈಕ್ ಆಗಿಬಿಡುತ್ತೆ. ಇವಾಗ ಹತ್ತಕ್ಕೆ ಹೋದರೆ ಮಾರ್ನಿಂಗು ಅಲ್ಲ ಇದೆ ಅಂತ ಕಲ್ಯಾಣಿ ನೋಡ್ಕೊಬಿಡಿ. ಅದೇ ಕಲ್ಯಾಣಿ ನೋಡ್ತಿರ್ಬೋದು ನೀವು. ಸುಸ್ತಾಗೋಯ್ತು ಇವಾಗ, ಬೆಟ್ಟ ಹತ್ತಕ್ಕಂತೂ ಆಗಲ್ಲ ನಮ್ಮ ಕೈಲಿ ಫಸ್ಟ್ ಶೋರ್. ಆ್ಯಂಡ್ ಅದಕ್ಕೆ ಇದನ್ನೇ ಒಂದು ವ್ಯೂ ನೋಡ್ಕೊ ಹೋಗ್ಬಿಡಿ ಅಂದರು, ಅದಕ್ಕೆ ನೋಡ್ಕೊ ಹೋಗಿ ಬಂದ್ವಿ. ಲೆಟ್ಸ್ ಗೋ. ಇನ್ನೊಂದು ಬೆಟ್ಟ ಇದೆ ಅಂತೆ. ಯಾವ ಡ್ಯಾಮ್ ಅದು? ಘಾಟಿ ಡ್ಯಾಮ್ ಅಂತ ಇದೆ ಅಂತೆ. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಬರ್ತೀವಿ. ಹೊಸ ಆಗ್ಬಿಡೋಣ. ಅಲ್ಲಾಗಲ್ಲ ಅವರು ಪಕ್ಕ. ಮಾವಿನಕಾಯಿ ಸಿಕ್ಕಿದೆ ನಮಗೆ. ಬನ್ನಿ ನೆಕ್ಸ್ಟ್ ಘಾಟಿ ಡ್ಯಾಮ್ಗೆ ಹೋಗೋಣ. ನಾನು ತಿನ್ಕೊಂಡು ಇಲ್ಲಿಂದ ಪಾಸ್ ಆಗ್ಬಿಡೋಣ. ಲೆಟ್ಸ್ ಗೋ ಗಾಯ್ಸ್. ಹೋಗ್ತಾ ಇದ್ದೀವಿ ಇವಾಗ. ಇನ್ನೊಂದು ಘಾಟಿ ಫಾಲ್ಸ್ ಅಲ್ಲ, ಘಾಟಿ ಡ್ಯಾಮಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಹೋಗ್ತಿರೋದು ಬಂದ್ಬಿಟ್ಟು ಘಾಟಿ ಡ್ಯಾಮ್ಗೆ. ಲಾಸ್ಟ್ ಇದರಲ್ಲಿ ಬೆಟ್ಟಕ್ಕೆ ಹೋಗಿದ್ವಿ ಲಾಸ್ಟ್ ವಾಗಲ್ಲಿ. ಆ್ಯಂಡ್ ಅದು ಬೆಟ್ಟ ಯಾಕೋ ಫೇಲ್ ಆಯಿತು. ಟ್ರೆಕ್ಕಿಂಗ್ ಮಾಡ್ಬೋದಿತ್ತು, ನಾನು ಮಾಡ್ತಿದ್ದೆ. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಬಿಸಿಲು ಅಂತ ಎಲ್ಲ ತಲೆ ಕೆಡಿಸ್ಕೊಳಲ್ಲ ನಾನು. 2 ನಿಮಿಷ ಮರದ ಕೆಳಗೆ ಕೂತು ಮತ್ತೆ ಹೋಗ್ತಾ ಇರೋದೆ.
ನಿಮಗೆ ಘಾಟಿ ಡ್ಯಾಮ್ ತೋರಿಸ್ತೀನಿ. ಘಾಟಿ ಡ್ಯಾಮ್ ನೋಡ್ಕೊಂಡು ಬರೋಣ. ಇನ್ನೊಂದು ದಿನ ಟ್ರೈ ಮಾಡೋಣ ಟ್ರೆಕ್ಕಿಂಗು. ನಮ್ಮ ಬಾಯ್ಸ್ ಕರ್ಕೊಬಂದು ನಮ್ಮ ಬಾಯ್ಸ್ ಜೊತೆ ಹೋಗೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಘಾಟಿ ಡ್ಯಾಮ್ ನೋಡೋಣ ಹೇಗಿದೆ ಅಂತ. ಐ ಥಿಂಕ್ ನಮ್ಮ ಹೇಮಾವತಿ ಡ್ಯಾಮ್ ಥರ ಎಲ್ಲ ದೊಡ್ಡದಿರಲ್ಲ, ಗೊರು ಡ್ಯಾಮ್ ಆ ಥರ ಎಲ್ಲ ಇರಲ್ಲ, ಸಿಂಪಲಾಗಿ ಇರುತ್ತೆ ಅನ್ಕೋತೀನಿ. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ, ಹೋಗ್ಬಿಟ್ಟು ಅದು ಕೂಡ ನೋಡೋಣ. ಸಾಕೈತು ಚಾಮುಂಡಿ ಹಿಲ್ಸು ಇದು ಮಸ್ತ್ ಇರೋದು. ಅವ್ನು ಬಂದಿದ್ರೆ ಪಕ್ಕ ನಡೀರಿ ಬ್ರೋ ಅಂತಿದ್ದ. ಸಾಕೇತ್ ಬಂದಿದ್ರೆ ಅವನು ತಲೆನೇ ಕೆಡಿಸ್ಕೊಳಲ್ಲ ಇದಕ್ಕೆಲ್ಲ, ಆರಾಮ್ಸೆ ನಡಿ ಬ್ರೋ ಬಿಸಿಲಾದ್ರೇನು ಅಂತಿದ್ದ. ಅವನು ನಮ್ಮಂಗೆ ಫುಲ್ ಜೋಶ್ ಇರುತ್ತೆ ಅವನಿಗೂ. ನಮಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ಗುರು ಅಷ್ಟೇ. ನಮಗೆ ಬಿಸಿಲು ಅವೆಲ್ಲ ತಲೆ ಕೆಡಿಸ್ಕೊಳಲ್ಲ ಈ ವಯಸ್ಸಲ್ಲಿ ನೆಲ ಗುದ್ದಿ ನೀರು ತೆಗಿಬೇಕು ಅಂತಾರೆ. ಹಂಗೆ ನಾವು ಎಲ್ಲಾದರೂ ಸರಿ ಏನಾದರೂ ಸರಿ ನುಗ್ಗದೆ. ಅದೊಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋದೇ ಟ್ರಾವ್ಲಿಂಗ್. ಎಲ್ಲದಕ್ಕೂ ವರ್ಡ್ಸ್ ಇರುತ್ತೆ. ಅಲ್ಲ ಹಬೀಬಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಅಪ್ಪ. ಟ್ರಿಪ್ ಬಂದರೆ ಟ್ರಾವೆಲಿಂಗ್ ಅಂದ್ರೇ ಒಂಥರ ಮಜಾ ಗುರು. ಹೋಗಿಲ್ದೇ ಜಾಗಕ್ಕೆ ಹೋದರೆ ಇಟ್ ವಿಲ್ ಬಿ ಮೋರ್ ಫನ್ ಬ್ರೋ. ಆ್ಯಂಡ್ ದಿಸ್ ಬೈಕ್ಸ್ ಇದ್ರೆ ಅಂತೂ ಅದು ರೆಕ್ಕೆ ಇದ್ದಂಗೆ ಗುರು. ಇಟ್ಸ್ ಇಂಪಾಸಿಬಲ್ ಅಲ್ಲ ನಡ್ಕೊಂಡು ಓಡಾಡೋಕ್ಕೆ ಎಲ್ಲ ಕಡೆನೂ ಅಲ್ವಾ. ಬೇಸಿಗಿಂದ ಬಂದರೆ ನಡ್ಕೊಂಡು ಓಡಾಡೋಕ್ಕಾಗಲ್ಲ. ಆ್ಯಂಡ್ ಇದು ವಿಂಗ್ಸ್ ಇದ್ದಂಗೆ ನಿಮಗೆ. ಅದಕ್ಕೆ ಬಾಯ್ಸಿಗೆಲ್ಲ ಬೈಕ್ಸು ಕಾರ್ಸ್ ಅಂದರೆ ಸಖತ್ ಇಷ್ಟ. ಮೋರ್ ದೆನ್ ಕಾರ್ಸ್ ಬೈಕ್ಸ್ ಇಷ್ಟ. ಕಂಫರ್ಟ್ ಇಷ್ಟ ಆಗೋರಿಗೆ ಇದಿಷ್ಟ, ಕಾರ್ ಇಷ್ಟ. ಆ್ಯಂಡ್ ಜಂಕೀಸ್ ಅವ್ರಿಗೆ ಇದೇ ಇಷ್ಟ, ಬೈಕ್ಗೆ ಇಷ್ಟ. ಕಾರ್ ಇದ್ರೂ ಮಜಾ ಬರಲ್ಲ ಕಾರಲ್ಲಿ ಓಡಾಡೋಕ್ಕೆ. ಲೆಟ್ಸ್ ಗೋ ಬಾಯ್ಸ್. ಅಷ್ಟೇ. ಅವನು ಪಬ್ಜಿ ಪ್ಲೇಯರ್ ಅಪ್ಪ ಅವಾಗ ಕಾಲೇಜಲ್ಲಿ. ಇವಾಗೆಲ್ಲ ಇಂಟ್ರೆಸ್ಟ್ ಇಲ್ಲ ಬ್ರೋ ಪಬ್ಜಿ ಗಿಬ್ಜಿ ಎಲ್ಲ. ಇವಾಗ ಏನಿರೋ ರಿಯಲ್ ಲೈಫ್ ಆಟಗಳು ಅವೆಲ್ಲ ಕಾಲೇಜ್ ಡೇಸ್ ಇದ್ರಲ್ಲಿ ಸರಿ, ಡಿಗ್ರಿ PU ಎಲ್ಲ ಸರಿ ಅವೆಲ್ಲ. ಇವಾಗ ರಿಯಲ್ ಲೈಫ್ ಏನಿದ್ರು ರಿಯಾಲಿಟಿ, ವೇಕಪ್ ಟು ರಿಯಾಲಿಟಿ ಆ ಥರ. ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಜೋಶ್ ಬರುತ್ತೆ. ಸಪೋರ್ಟ್ ಕಮೆಂಟ್ ಅಂದರೆ ನಥಿಂಗ್ ದೆನ್ ಸಪೋರ್ಟ್ ಅಂತಲೇ ಅದು. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಓದೋಕ್ಕೆ ಖುಷಿ. ಆ್ಯಂಡ್ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಆಗ್ಬೋದು ಸಬ್ಸ್ಕ್ರೈಬರ್ಸ್ ಜೊತೆ. ಆ್ಯಂಡ್ ಇಟ್ ವಿಲ್ ಬಿ ಲಾಟ್ ಮೋರ್ ಫನ್ ಮೇಲ್ ಇಟ್ ಅಬೌಟ್ ದಟ್. ರಾಗಿ ಹಾಕೋರಪ್ಪ ರೋಡಿಗೆ. ರಾಗಿ ಹಾಕ್ಲೇಬೇಡ್ದು ಗುರು. ಅದನ್ನು ಸ್ಟ್ರಿಕ್ಟಾಗಿ ಖಂಡನೆ ಮಾಡಿಬಿಡ್ಬೇಕು. ರಾಗಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ವೆಹಿಕಲ್ಸ್ ಆರಾಮ್ಸೆ ಜಾರ್ಬಿಡುತ್ತೆ ಬ್ರೋ. ಹಿಂಗೆ ಅಂದ ತಕ್ಷಣ ಜಾರ್ಕೊ ಹೋಗ್ಬಿಡುತ್ತೆ. ಒಂದ್ಸರಿ ಹಂಗೆ ಆಗಿತ್ತು, ಎಲ್ಲ ಬಿದ್ದಿದ್ವಿ ನಾನು ನಮ್ಮ ಫ್ರೆಂಡ್ಸು 2 ಗಾಡೀಲಿ ದಡ್ ಅಂತ ಇಬ್ಬರು ಒಟ್ಟಿಗೆ. ರಾಗಿ ಹಾಕಿದ್ರು ಶೆಟ್ಟಿಹಳ್ಳಿ, ಹಾಸನವ್ರಿಗೆ ಗೊತ್ತಿರುತ್ತೆ. ಶೆಟ್ಟಿಹಳ್ಳಿಗೆ ಹೋಗ್ಬೇಕಾದ್ರೆ ಒಂದು ಟರ್ನ್ ಇದೆ ಅಲ್ಲಿ ರೈಟಲ್ಲಿ, ಒಂದು ಊರ ಹತ್ರ. ಅಲ್ಲಿ ರಾಗಿ ಹಾಕ್ಬಿಟ್ಟವ್ರೆ. ನಾವು ಹೋಗ್ತಿದ್ದೀವಿ, ಬೆಂಡ್ ಹೊಡ್ಕೊಂಡು ಎಲ್ಲ ಹೋಗಿ ದಪ್ ಅಂತ ಒಬ್ಬರ ಮೇಲೆ ಒಬ್ಬರು ಬಿದ್ವಿ. ಅಪ್ಪ ದೇವ್ರೆ, ಸ್ವಲ್ಪ ಏಟಾಗಿ ಸ್ವಲ್ಪ ಜನಕ್ಕೆ ಕೈಗೆ ತರ್ಚಿತ್ತು ಅಷ್ಟೇನು ಸೀರಿಯಸ್ ಇಂಜುರೀಸ್ ಯಾರಿಗೂ ಆಗಲಿಲ್ಲ ದೇವ್ರ ದಯೆಯಿಂದ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಇದ್ರ ಹತ್ರ, ಡ್ಯಾಮ್ ಹತ್ರ. ಆ್ಯಂಡ್ ಲೆಟ್ಸ್ ಗೋ ಆ್ಯಂಡ್ ಸಿ ದ ವೇವ್ ಬಾಯ್ಸ್. ಇದು ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಓಕೆ, ಮೇ ಬಿ ಲಾಂಗ್ ಆಗುತ್ತೆ.